ಅಯ್ಯೋ, ಬೇಜಾನ್ ಶೀತ ಆಗೋಗಿದೆ. ಮೂಗಲ್ ಲೀಟರ್ ಗಟ್ಲೆ ಸಿಮ್ಲಾ ಸುರಿತಾ ಇದೆ. ಜಸ್ಟ್ ನೆಗಡಿ ಅಲ್ವಾ, ಆಸ್ಪತ್ರೆಗೆ ಯಾರು ಹೋಗ್ತಾರೆ ಗುರು ಅಂತ ಮನೇಲೆ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಬಿಸಿ ನೀರಿಗೆ ಮಿಕ್ಸ್ ಮಾಡಿ ಕಷಾಯ ಮಾಡಿಕೊಂಡು ಘಟಘಟ ಅಂತ ಕುಡಿದು ಹೊಂಟೋಗುತ್ತೆ ನೆಗಡಿ ಹೊಂಟೋಗುತ್ತೆ ಅಂತ ನೀವೇನಾದ್ರೂ ಕೇರ್ಲೆಸ್ ಮಾಡಿದ್ರೆ ಮುಗೀತು ಕತೆ. ಮಕ್ಕಳು ಅಂದ್ರೆ ಸಖತ್ ಸೆನ್ಸಿಟಿವ್. ಪುಟ್ಟ ಕಂದಮ್ಮರನ್ನ ಅದೆಷ್ಟು ಜೋಪಾನ ಮಾಡಿದ್ರು ಕಡಿಮೆನೆ. ಅದ್ರಲ್ಲೂ ಚಳಿಗಾಲ ಮಳೆಗಾಲದಲ್ಲಿ ಅಪ್ಪ ಅಮ್ಮ ಮಕ್ಕಳನ್ನ ಬೆಚ್ಚಗೆ ನೋಡ್ಕೊಳ್ಬೇಕು. ಇಲ್ಲ ಅಂದ್ರೆ ಏನೂ ಅರಿಯದ ಕಂದಮ್ಮಗಳು ಸಾವು ಬದುಕಿನ ನಡುವೆ ಹೋರಾಡಬೇಕಾಗುತ್ತೆ. ಕಣ್ಣರಳಿಸೋ ಮುನ್ನವೇ ಹೆತ್ತವರು ಕಣ್ಣೀರಾಗೋ ಹಾಗೆ ಮಾಡುತ್ತವೆ. ನೆಗಡಿಯಂತ ನೆಗ್ಲೆಕ್ಟ್ ಮಾಡಿದಕ್ಕೆ ಕಂದಮ್ಮ ತತ್ತರ. ಶೀತದಿಂದ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಎಚ್ಚರ ಎಚ್ಚರ. ಎಸ್, ನಗರದ ಫ್ರೇಸರ್ ಟೌನ್ ನಲ್ಲಿರೋ ಗಣೇಶ್ ಮತ್ತು ಕೋಮಲಾ ದಂಪತಿಯ 2 ತಿಂಗಳ ಗಂಡು ಮಗುವಿಗೆ ಶೀತ ಆಗಿತ್ತು. ನಗರದ MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಿದ್ರು. ನೆಗಡಿಯಿಂದ ಕಫ ಆಗಿ ಶೀತ ದಿನೇ ದಿನೇ ಉಲ್ಬಣ ಆಗಿ ಇದೀಗ ಏನೂ ಅರಿಯದ ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆ ವಕ್ಕರಿಸಿದೆ ಅಂತಿದ್ದಾರೆ ವೈದ್ಯರು. ಬೇಬಿಗೆ ಸ್ವಲ್ಪ ಲಂಗ್ಸಲ್ಲಿ ಇನ್ಫೆಕ್ಷನ್ ಆಗಿತ್ತು, ಶ್ವಾಸಕೋಶದಲ್ಲಿ. ಆ ಇನ್ಫೆಕ್ಷನ್ ನಾವು ಬ್ರಾಂಕೊಲೈಟಿಸ್ ಅಂತ ಹೇಳ್ತೀವಿ, ಆ ಕಾಯಿಲೆ ಇತ್ತು. ಅದ್ರ ಜೊತೆಗೆ ಪಾಪುಗೆ ಸ್ವಲ್ಪ ಹೃದಯದ ರೋಗನೂ ಇದೆ. ಸೊ ಹಂಗಾಗ್ಬಿಟ್ಟು ಆ ಶ್ವಾಸಕೋಶದ ಇನ್ಫೆಕ್ಷನ್ ಇನ್ನೂ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಆಗಿದೆ. ಸೊ ಹಂಗಾಗ್ಬಿಟ್ಟು ಪಾಪುನ ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದು. ಇನ್ನು ಜೀವನ್ಮರಣದ ಮಧ್ಯೆ ಹೋರಾಡ್ತಿರೋ ಮಗು ಇವತ್ತು ಸಖತ್ ಸೀರಿಯಸ್ ಆಗಿತ್ತು. ಹೀಗಾಗಿ ಮಗುವನ್ನ 108 ನಲ್ಲಿ ರವಾನಿಸಿದ್ರೆ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಏರ್ ಆಂಬ್ಯುಲೆನ್ಸ್ ಮೂಲಕ MS ರಾಮಯ್ಯ ಆಸ್ಪತ್ರೆಯಿಂದ ಬನ್ನೇರುಘಟ್ಟ ರಸ್ತೆಯಲ್ಲಿರೋ ನಾರಾಯಣ ಹೃದಯಾಲಯಕ್ಕೆ ರವಾನೆ ಮಾಡಲಾಯಿತು. ಇದೇ ಪ್ರಥಮ ಬಾರಿಗೆ ಏರ್ ಆಂಬ್ಯುಲೆನ್ಸ್ ನಲ್ಲಿ ಮಗುವೊಂದನ್ನ ಶಿಫ್ಟ್ ಮಾಡಲಾಗಿದ್ದು, ಕೇವಲ 7 ನಿಮಿಷದಲ್ಲಿ ಮಗು MS ರಾಮಯ್ಯದಿಂದ ನಾರಾಯಣ ಹೃದಯಾಲಯಕ್ಕೆ ತಲುಪಿತ್ತು. ಕೆಲ ಮಕ್ಕಳಿಗೆ ಹುಟ್ಟಿನಿಂದಲೇ ಈ ರೀತಿಯ ಕಾಯಿಲೆಗಳು ತಂದೆ ತಾಯಿಯಿಂದ ಬಂದ್ರೆ ಕೆಲವೊಮ್ಮೆ ವಾತಾವರಣದ ಏರುಪೇರಿನಿಂದ ಸಮಸ್ಯೆ ಎದುರಾಗುತ್ತೆ. ಸದ್ಯ ಈ ಮಗುವಿಗೂ ವಾತಾವರಣದಿಂದ ಸಮಸ್ಯೆ ಕಾಣಿಸಿಕೊಂಡಿದ್ದು 48 ಗಂಟೆಗಳ ತನಕ ಏನೂ ಹೇಳಲಿಕ್ಕಾಗಲ್ಲ ಅಂದಿದ್ದಾರೆ ವೈದ್ಯರು. ಇನ್ನು ಮಗುವಿನ ಸ್ಥಿತಿ ಕಂಡು ಇತ್ತ ಪೋಷಕರು ಸದ್ಯ ಕಂಗಾಲಾಗಿದ್ದಾರೆ. ಮಗುಗೆ ಕೋಲ್ಡ್ ಚೆಸ್ಟ್ ಕೋಲ್ಡ್ ಆಗಿತ್ತು. ಸೊ ಅವರೇನೋ ರಿಪೋರ್ಟ್ ನೋಡಿ ಸ್ಕ್ಯಾನಿಂಗ್ ನೋಡಿ ಇದು ಮಾಡಿದ್ದು. ಸೊ ದೇ ವಾಂಟ್ ಟು ಶಿಫ್ಟ್ ಇಟ್ ಟು NH. ಸೊ ಅದಕ್ಕೆ ನಾವು ಶಿಫ್ಟ್ ಮಾಡಿದ್ವಿ. ಇವಾಗ ಪ್ರೆಸೆಂಟ್ ಟ್ರೀಟ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಇನ್ನು ಏನಂತ ನೋಡಬೇಕು ಹೋಗಿ. ಕೇವಲ ಚಿಕ್ಕ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಅಷ್ಟೇ. ನೆಗಡಿ ತಲೆನೋವು ಅದೇನೇ ಸಣ್ಣ ಪುಟ್ಟ ಬಾಧೆ ಕಾಣಿಸ್ಕೊಂಡ್ರು ವೈದ್ಯರ ಹತ್ತಿರ ಹೋಗ್ಬಿಡಿ. ಸದ್ಯ ಯಾವ ರೋಗಾನೂ ಕೇರ್ಲೆಸ್ ಮಾಡೋ ಹಂಗಿಲ್ಲ. ನೆಗಡಿ ತಲೆನೋವಾಗಿ ಕನ್ವರ್ಟ್ ಆಗಿ ಡಾಕ್ಟ್ರು ನಾಳೆ ತಲೆನೇ ತೆಗಿಬೇಕು ಅಂತಾರೆ, ಹೇಳಕ್ಕಾಗಲ್ಲ. ಶಿವರಾಜ್ ಕುಮಾರ್, TV9 ಬೆಂಗಳೂರು.